ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ಅಂತ. ನಾನು ರಾಜರಾಜೇಶ್ವರಿ ನಗರದಿಂದ ಇಲ್ಲಿ ದಿವ್ಯದೃಷ್ಟಿ ಹಾಸ್ಪಿಟಲ್ಗೆ ಕ್ಯಾಟ್ರಾಕ್ಟ್ ಸರ್ಜರಿಗೆ ಅಂತ ಬಂದಿದ್ದೆ. ಪ್ರೊಫೆಷನಲಿ ನಾನು ಟೀಚರು. ನಾನು ಬರೋಕ್ಕೆ ಮೊದಲು ಹಿಂದೆ ಒಂದು ಸಣ್ಣ ಹಿಸ್ಟ್ರಿ ಇದೆ. ನನ್ನ ತಾಯಿಯವರು 2007ನಲ್ಲಿ ಡಾಕ್ಟರ್ ಪ್ರಕಾಶ್ ಜೈನ್ ಅವ್ರ ಹತ್ರನೇ ಕ್ಯಾಟ್ರಾಕ್ಟ್ ಸರ್ಜರಿ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಮಾಡಿಸಿದ್ರು. ಸೊ ಅದರದೊಂದು ನನಗೆ ರೆಫರೆನ್ಸ್ ಇತ್ತು. ಮತ್ತು ನನ್ನ ಆತ್ಮೀಯರೊಬ್ಬರು ಅವರು ಈಗ ರೀಸೆಂಟಾಗಿ ಇಲ್ಲಮ್ಮ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ನಿಮಗೆ ಅದು ನೋವಾಗೋದೇ ಗೊತ್ತಾಗಲ್ಲ, ಒಮ್ಮೆ ಹೋಗಿ ಬನ್ನಿ ನೀವು ಅಂತ ಹೇಳಿ ನನಗೆ ಅವರು ಸಹಿತ ರೆಫರೆನ್ಸ್ ಕೊಟ್ಟರು. ಸೊ ಹಾಗಾಗಿ ನಾನು ದಿವ್ಯದೃಷ್ಟಿಗೆ ಬಂದೆ. ಇಲ್ಲಿ ದ ವೇ ಆಫ್ ಅಪ್ರೋಚಿಂಗ್ ದಿ ಸ್ಟಾಫ್ ಮತ್ತು ಒಂದು ಕಂಫರ್ಟಬಲ್ನೆಸ್ ಫೀಲ್ ಮಾಡಿಸ್ತಾರೆ ನಮಗೆ ಬಂದಾಗ. ಒಂಥರ ಹೇಸಲ್ ಫ್ರೀ ಅನಿಸ್ತು ನನಗೆ. ಯಾರು ಸಬಾರ್ಡಿನೇಟ್ಸ್ ಯಾರಿದಾರಲ್ಲ, ಸೊ ಅವರೆಲ್ಲರೂ ಭಾಳ ಯಾವ್ಯಾವ ಒಂದು ಪ್ರೋಸೆಸ್ ಹೇಗಾಗಬೇಕು ಅದನ್ನೆಲ್ಲ ಒಂದಾದ್ಮೇಲೆ ಒಂದು ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರು. ನಂತರ ನಾನು ಡಾಕ್ಟರ್ ಪ್ರಕಾಶ್ ಜೈನ್ ಅವ್ರನ್ನ ಭೇಟಿಯಾದೆ. ಸೊ ಫೈನಲಿ ನನಗೆ ಕ್ಯಾಟ್ರಾಕ್ಟ್ ಸರ್ಜರಿ ಆಗಬೇಕು ಅಂಥೇಳಿ ಅದು ಡಾಕ್ಟರ್ ಸಲಹೆ ಮಾಡಿದರು. ಸೊ ಆಮೇಲೆ ಒಂದು ಡೇಟ್ ಫಿಕ್ಸ್ ಆಗಿ ನಾನು ಬಂದೆ ಸರ್ಜರಿಗೆ. ಸರ್ಜರಿ ಆಗಿ ಈಗ 3 ದಿನ ಆಗಿ ಮತ್ತು ಈಗ ಟೆಸ್ಟಿಗೆ ಬಂದಿದ್ದೇನೆ. ಇದಕ್ಕಿಂತ ಮೊದಲು ಒಂದು ವಿಚಾರ ಏನು ಹೇಳಬೇಕಂದ್ರೆ, ಸರ್ಜರಿ ಆಗುವಾಗ ನಾನು ತುಂಬ ಹೆದರಿದ್ದೆ. ಯಾಕೆಂದರೆ ನಂದು ಲೆಫ್ಟ್ ಐ ಸರ್ಜರಿ ಬಂದು ನಾವಿರುವಂಥ ಸ್ಥಳದಲ್ಲೇ ಮಾಡಿಸಿದ್ದೆ, ರಾಜರಾಜೇಶ್ವರಿ ನಗರದಲ್ಲಿ. ಆವಾಗ ತುಂಬಾ ಬಾಧೆ ಅನುಭವಿಸಿದ್ದೆ ನಾನು. ಆಮೇಲೆ ತುಂಬ ಲಾಂಗ್ ಟೈಮ್ ತೊಗೊಂಡ್ಬಿಟ್ರು ನನಗೆ ಆ ಸರ್ಜರಿ ನಡೆಯುವಾಗ. ಅದರದ್ದೊಂದು ಭೀತಿ ಇತ್ತು ನನಗೆ. ಆದರೆ ಇಲ್ಲಿ ಇವ್ರ ಬಳಿ ಬಂದಾಗ ನನಗೆ ಸರ್ಜರಿ ಆಗ್ತಾ ಇದೆಯಾ ಅನ್ನೋ ಒಂದು ಕಲ್ಪನೆಯೂ ಇಲ್ಲದ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಆ ವಿಷಯದಲ್ಲಿ ನಾನು ಏನು ಉತ್ಪ್ರೇಕ್ಷೆಯಿಂದ ಏನು ಹೇಳ್ತಾ ಇಲ್ಲ, ಭಾಳ ಸೊಗಸಾಗಿ ಮಾಡಿದರು. ಮತ್ತು ನನಗೆ ಒಂಥರ ಪೇಯ್ನ್ ಆಗಿದ ಒಂದು ಅನುಭವ ಇಲ್ದಾಗೆ ಮಾಡಿಕೊಟ್ರು. ನಾನು ಅದಕ್ಕೆ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನನಗೆ ಕ್ಯಾಟ್ರಾಕ್ಟ್ ಸರ್ಜರಿ ಆಗೋದಕ್ಕೆ ಮೊದಲು ಸುಮಾರು ಒಂದು 7-8 ತಿಂಗಳಿಂದ ನಾನು ಸಫರ್ ಆಗಿದ್ದೀನಿ. ತುಂಬ ಅಂದರೆ ಪ್ರಾರಂಭದಲ್ಲಿ ಅಷ್ಟು ಮಸ್ಕಾಗಿ ಕಾಣ್ತಿರ್ಲಿಲ್ಲ. ಕ್ರಮೇಣ ತುಂಬಾ ಬ್ಲರ್ ಆಗೋಕ್ಕೆ ಶುರು ಆಯಿತು. ಆಮೇಲೆ ಕಣ್ಣಲ್ಲಿ ನೀರು ಸುರಿಯೋದು, ಆಮೇಲೆ ಈಗ ಮಾಡಿಸ್ಕೊಳ್ಳೋ ಕೊನೆ ದಿನಗಳಲ್ಲಂತೂ ಆಮೇಲೆ ಕಣ್ಣಲ್ಲಿ ಒಂಥರ ಒತ್ತದಾಗ ಆಗೋದು, ಒಂಥರ ಇರಿಟೇಷನ್ ಆಗೋದು, ಈ ಥರದ ಸಮಸ್ಯೆಗಳೆಲ್ಲ ತುಂಬ ಕಾಡ್ಸೋಕ್ಕೆ ಶುರು ಆದಮೇಲೆ ಇಲ್ಲಪ್ಪ ಇನ್ನೂ ಡಿಲೇ ಮಾಡಿದರೆ ಮತ್ತು ಕಷ್ಟ ಆಗುತ್ತೆ ಅಂಥೇಳಿ ಆಗ ನಾನು ದಿವ್ಯದೃಷ್ಟಿ ಹಾಸ್ಪಿಟಲ್ಗೆ ಬಂದೆ. ನನ್ನ ಸಂಪಾದನೆ ಜನ ಸಂಪಾದನೆ. ಸೊ ನನ್ನ ಸರ್ಕಲಲ್ಲಿ ಯಾರಿಗೆ ಈ ಒಂದು ದೃಷ್ಟಿಮಾಂದ್ಯತೆ ಇರ್ಬೋದು, ಅಥವಾ ಈ ಒಂದು ಕ್ಯಾಟ್ರಾಕ್ಟ್ ಸರ್ಜರಿ ಅಥವಾ ಮಾಡಿಸ್ಕೊಳ್ಳೋಂಥ ಸಂದರ್ಭ ಬರ್ಬೋದು, ಸೊ ಯಾವುದೇ ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ತೊಂದರೆಗಳು ಸಮಸ್ಯೆಗಳಿದ್ದಲ್ಲಿ ಖಂಡಿತ ನಾನು 100% ದಿವ್ಯದೃಷ್ಟಿ ಐ ಹಾಸ್ಪಿಟಲ್ಗಳನ್ನ ನಾನು ರೆಫರ್ ಮಾಡ್ತೀನಿ. ಅದರಲ್ಲಿ ಡೌಟ್ ಇಲ್ಲ. ನಾನು ಮೊದಲೇ ಹೇಳಿದಾಗೆ 2007ನಲ್ಲಿ ಏನು ಸರ್ಜರಿ ಥ್ರೂ ಹೋದರು ಅಂತ ಹೇಳಿದ್ನಲ್ಲ, ಇವರು ನನ್ನ ತಾಯಿ ಶಾರದಾ ಅಂಥೇಳಿ BMLನಲ್ಲಿ ಸರ್ವಿಸ್ನಲ್ಲಿದ್ದವರು. ಸೊ ಅವರ ಅನುಭವನ 1-2 ಮಾತುಗಳಲ್ಲಿ ಅವ್ರು ಹೇಳಕ್ಕೆ ಬಯಸ್ತಾರೆ. ನಾನು BMLನಲ್ಲಿ ಕೆಲಸ ಮಾಡುವಾಗ ನನಗೆ ನನ್ನ ಕೆಲಸನೇ ಟೈಪಿಂಗು ಇದ್ರ ಮೇಲೆ ಹೋಗ್ತಾಯಿತ್ತು. ಚೆಕ್ಗಳು ನೋಡೋದು ಸ್ವಲ್ಪ ಇದಕ್ಕಿದ್ದಾಗೇ ಕಣ್ಣು ಬ್ಲರ್ ಆಗೋಕ್ಕೆ ಶುರು ಆಯಿತು. ಆಮೇಲೆ ಯಾವ ಹಾಸ್ಪಿಟ್ಲಿಗೆ ಹೋಗೋದು ಅಂದ್ಕೊಂಡೆ. ಮಣಿಪಾಲ್ಗೆ ಡಾಕ್ಟ್ರು ಬರ್ತಾರೆ ಇವರು ಅಂತ ಹೇಳಿ ಗೊತ್ತಾಯಿತು. ಗೊತ್ತಾದಮೇಲೆ ಯಾಕೆ ಇದೇ ಡಾಕ್ಟ್ರ್ ಹತ್ರ ತೋರಿಸ್ಬಾರ್ದು ಅಂತ ಹೇಳಿ ಹೋಗಿದ್ದಕ್ಕೆ ಅವ್ರು ಹೇಳಿದ್ರು, ಇಲ್ಲಮ್ಮ ಆಪ್ರೇಷನ್ ಮಾಡೋಣ ಅಂತ ಹೇಳಿದ್ರು. ಸರಿ, ನಾನು ನಮಗೆ ಎಲಿಜಿಬಿಲಿಟಿ ಇದ್ದಿದ್ದರಿಂದ ನಾನು ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಆಪ್ರೇಷನ್ ಮಾಡಿಸ್ಕೊಂಡೆ. ಆಪ್ರೇಷನ್ ಮಾಡಿಸ್ಕೊಂಡು ಒಂದೇ ದಿನ ಇದ್ದಿದ್ದು ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಕೂಡ ನೋಡಿದ್ರು ಡಾಕ್ಟ್ರು. ನನಗೆ ಅವಾಗ್ಲಿಂದನೂ ಕೇಳಿದಾಗ ಒಂದ್ಸಲ ಇಲ್ಲಿ ಸರ್ವಿಸ್ ರೋಡಲ್ಲಿ ಇತ್ತು ಇದು ಹಾಸ್ಪಿಟಲ್, ಆವಾಗಲೂ ನಾನು ಬಂದಿದ್ದೆ. ಆಗ ಡಾಕ್ಟ್ರು ಯಾರಾದರೂ ಕೇಳಿದ್ರೆ ನಾನು ದಿವ್ಯದೃಷ್ಟಿನಲ್ಲಿ ಹೋಗಿ ಮಾಡಿಸ್ಕೊಂಡಿದ್ದೆ 2ನೇ ಕಣ್ಣು. 1ನೇ ಕಣ್ಣು ಮಾಡಿಸ್ಕೊಂಡಿದ್ದು ನಾರಾಯಣ ನೇತ್ರಾಲಯ. ಬಟ್ ಅದಕ್ಕಿಂತ ಇಲ್ಲಿ ನೋವು ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನನಗೆ ಅನುಭವ ಆಯಿತು. ನಮ್ಮ ಮಗಳಿಗೂ ಅದೇ ಹೇಳಿದೆ, ನೋಡಮ್ಮ ಇಲ್ಲಿ ನೋಡು ಮಾಡಿಸ್ಕೋಬೋದು ಇಲ್ಲಿ ಡಾಕ್ಟ್ರ್ ಹತ್ರ ಅಂತ ಹೇಳಿ. ನನಗೆ ಅವಾಗಿಂದ ಈ ಡಾಕ್ಟ್ರ್ ಮೇಲೆ ತುಂಬಾ ನಂಬಿಕೆ ಇದೆ. ಖಂಡಿತ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ, ಇಂಥ ಕಡೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು. ಡಾಕ್ಟರ್ ಪ್ರಕಾಶ್ ಕುಮಾರ್ ಜೈನ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.